ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಹೊನ್ನಾಳಿ ತಾಲೂಕು ತಿಮ್ಲಾಪುರ ತಾಂಡದ ಒಂದು ಸರ್ಕಾರಿ ಶಾಲೆಗೆ ಬಂದಿದ್ದೇವೆ. ಇದು ಕಾಣ್ತಾ ಇರುವಂಥದ್ದು ಶಾಲೆ ತೋರ್ಸಕ್ಕೆ ಹಾಗೆ ಜೊತೆಗೆ ಇದು ಬಂದ್ಬಿಟ್ಟು ಇದು ಕೂಡ ಶಾಲೆಗೆ ಸೇರಿರೋ ಕೊಠಡಿ. ಇದು ಕೂಡ ಶಾಲೆಗೆ ಸೇರಿರೋದು ಕೊಠಡಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಅಂಗನವಾಡಿ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ಅಂಗನವಾಡಿ ನಡೆಸ್ತಾ ಇರುವಂಥದ್ದು. ಇವರು ಅನಸೂಯಾಬಾಯಿ ಅಂತ, ಇವರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇವರು ಕೂಡ. ಸೊ ಇವರು ಅಂಗನವಾಡಿ ಮಕ್ಕಳು. ಆ್ಯಕ್ಚುಲಿ ಅವ್ರಿಗೆ ನಾನು ಕೇಳಿದೆ, ನೀವು ಯಾಕೆ ಇಲ್ಲಿ ಅಂಗನವಾಡಿ ಶಿಫ್ಟ್ ಮಾಡಿದ್ರಿ ಅಂತ ಕೇಳಿದಾಗ, ಸರ್ ಸುಮಾರು 4 ವರ್ಷ ಆಯಿತು ನಮ್ಮ ಗ್ರಾಮದಲ್ಲಿ ಅಂಗನವಾಡಿ ದುರಸ್ತಿಯಾಗಿ 4 ರಿಂದ 5 ವರ್ಷ ಆಯಿತು. ಮತ್ತು ನಾನು ಮತ್ತೊಂದು ಮಾತಾಡ್ತೀನಿ. ಇಲ್ಲ ಈಗ ಜಸ್ಟ್ ಓಕೆ. ಮಕ್ಕಳು ಸುಮೀರು ಅನಸೂಯಾಬಾಯಿ ಅವ್ರಿಗೆ ಕೇಳಿದಾಗ, ಇಲ್ಲ ಸರ್ ನಮ್ಮೂರಲ್ಲಿ ಸುಮಾರು 4 ರಿಂದ 5 ವರ್ಷ ಆಯಿತು ಅಂಗನವಾಡಿ ಕೊಠಡಿ ದುರಸ್ತಿಯಾಗಿ ತುಂಬಾ ಹದಗೆಟ್ಟಿದೆ. ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಬಟ್ ನಮ್ಮ ಸ್ವಲ್ಪ ರಾಜಕೀಯ ಕೆಲವರು ನಾಯಕರ ಅವರು ಒಂದು ಆಂತರಿಕ ಒಂದು ಕಲಹದಿಂದ ಅದೀಗಲೂ ಕೂಡ ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾವು ಇದು ಸರ್ಕಾರಿ ಶಾಲೆಯಲ್ಲಿ ನಾವು ಇದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಆದರೂ ಕೂಡ ತೊಂದರೆ ಇಲ್ಲ, ಮನೆ ನೋಡೋಣ. ಯಾಕಂದರೆ ಇವರೆಲ್ಲ ಮಕ್ಕಳು, ಇವರೆಲ್ಲ ನಾಳೆಯ ಭವಿಷ್ಯದ ಒಂದು ನಾಯಕರು ಅಂತ ಹೇಳ್ಬೋದು. ಸಮಾಜ ಕಟ್ಟುವಂಥ ಒಂದು ಸಮಾಜದ ಆಸ್ತಿ ಇವರೆಲ್ಲ. ಯಾಕಂದರೆ ಅಂಗನವಾಡಿನೇ ಅವರಿಗೆ ಮೊದಲ ಒಂದು ಪಾಠ ಶಾಲೆ ಅಂತ ಹೇಳ್ತೀವಿ. ಇವರ ಭವಿಷ್ಯ ಈ ಕೊಠಡಿಯಲ್ಲಿ ಯಾವ ಟೈಪ್ ಇದೆ ಅಂತ ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡಿ ಬಂಧುಗಳೇ, ಈಗ ಕಾಣ್ತಾ ಇದೆ ನೋಡಿ, ನಾವು ನೋಡ್ಬೋದು. ನಾವು ಇದು ಎಷ್ಟರ ಮಟ್ಟಿಗೆ ಸಿಪೇಜ್ ಆಗ್ತಾ ಇದೆ. ಇದು ಸದ್ಯಕ್ಕೆ ನಾವು ಶಿಫ್ಟ್ ಮಾಡ್ಕೊಂಡಿರೋಂಥ ಕೊಠಡಿಯಾದರೂ ಕೂಡ ಇದರಲ್ಲಿ ನಮ್ಮ ಮಕ್ಕಳ ಭವಿಷ್ಯ ನಿಂತ್ಕೊಂಡಿದೆ. ಇದು ಕೇವಲ ಇದಷ್ಟೇ ಅಲ್ಲ ನೋಡಿ, ಕಂಪ್ಲೀಟ್ ಸುತ್ತಲೂ ನೋಡಿ. ಆ ಭಾಗ ಸ್ವಲ್ಪ ನೋಡಿ, ಮಕ್ಕಳು ಕುಳಿತುಕೊಳ್ಳುವುದು, ಅವ್ರು ಕುತ್ಕೋಬೇಕಂತಾನೆ ಇದೆ. ಕೂಡ ನೋಡಿ ಡೆಸ್ಕಲ್ಲಿ. ಜೊತೆಗೆ ಈ ಕೊಠಡಿ ತೋರಿಸ್ತೀನಿ ನೋಡಿ. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಆ ಅಂಗನವಾಡಿ ಕೊಠಡಿ ಆಗಿದ್ರೆ ಮಕ್ಕಳಿಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕಂದರೆ ಈ ಬೇರೆ ಮಳೆಗಾಲ, ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ನೀರು ನಿಂತು ಸೀಪೇಜ್ ಆಗಿರೋ ಕಾರಣ ನಾಳೆ ಈ ಕೊಠಡಿನೂ ಕೂಡ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾನಿಯಾದರೂ ಕೂಡ ಆಗ್ಬೋದು. ಅದರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಕೂಡ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಗಮನಿಸಿದ್ರು ತಾವೆಲ್ಲರೂ ಕೂಡ ಇದರ ಕ್ರಮ ತಗೊಂಡು ತಿಮ್ಲಾಪುರ ತಾಂಡದಲ್ಲಿ ಆದಷ್ಟು ಬೇಗ ಅಂಗನವಾಡಿ ಕೊಠಡಿಯನ್ನು ಕಟ್ಟಿ ಮಕ್ಕಳಿಗೆ ಒಂದು ಸುರಕ್ಷಿತವಾದ ಜಾಗವನ್ನು ಕಲ್ಪಿಸಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಹೇಳಿ.